ಶಿವಶಂಕರ್ ಸರ್ ನಾವು ಮಾತನಾಡ್ತಾ ಇದ್ವಿ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ತಾರೆ. ಆದ್ರೆ ಹಾಕಿದಂತಹ ತುಪ್ಪ ಎಷ್ಟು ದಿನ ಬರುತ್ತೆ ಅನ್ನೋದು ಪ್ರಶ್ನೆ. ಆರ್ಥಿಕ ಶಿಸ್ತಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಪ್ರತಿ ಬಾರಿ ಬಜೆಟ್ ಮಂಡನೆ ಆದಂತಹ ಟೈಮ್ನಲ್ಲೂ. ಪ್ಲೀಸ್ ಕಂಟಿನ್ಯೂ ಸರ್. ಈ ಥರ ಸಂದರ್ಭ ಬಂದಾಗ ಈ ಸಿದ್ದರಾಮಯ್ಯ ಅವರು ಇದ್ದಾರಲ್ಲ ನಮ್ಮ ಮುಖ್ಯಮಂತ್ರಿ, ಅವರು ಅತಿ ಹೆಚ್ಚು ಬಜೆಟ್ ಅಂದರೆ ವಾಜುಭಾಯಿ ವಾಲಾ ಅವ್ರನ್ನ ಬಿಟ್ಟರೆ ಆ್ಯಸ್ ಎ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಅತಿ ಹೆಚ್ಚು ಸಂಖ್ಯೆಯ ಬಜೆಟ್ಗಳನ್ನು ಕೊಟ್ಟವರು ಅಂತ ಆರ್ಥಿಕ ತಜ್ಞ ಅಂತ ಅನ್ನಿಸ್ಕೊಂಡಿದ್ದಾರೆ. ಅವರು ಅವಾಗವಾಗ ಒಂದು ಮಾತು ಹೇಳ್ತಾರೆ, ನಾವು ಕಸ್ಟೋಡಿಯನ್ಸ್ ಆಫ್ ದಿ ಪಬ್ಲಿಕ್ ಇದನ್ನಂದರೆ ವೆಲ್ತ್ ಅಂತ. ಅಂದರೆ ಜನ ನಮಗೆ ತೆರಿಗೆಯನ್ನು ಕಟ್ತಾರೆ, ತೆರಿಗೆ ನಮ್ಮ ಬೊಕ್ಕಸಕ್ಕೆ ಬರುತ್ತೆ, ಹಣ ಬೊಕ್ಕಸಕ್ಕೆ ಬರುತ್ತೆ, ಅದನ್ನು ಕಾಪಾಡೋದು ನಮ್ಮ ಕೆಲಸ ಜವಾಬ್ದಾರಿಯಿಂದ ಅಂತ. ಆದರೆ ಅದು ಮಾಡಿದ್ರ ಅನ್ನೋದು ಪ್ರಶ್ನೆ. ಹೇಗೆ ಕಾಪಾಡೋದು ಅಂತಂದರೆ, ಈಗ ನಮ್ಮ ಹತ್ರ ಹಣ ಬರುತ್ತೆ, ಆಮೇಲೆ ನಮಗೆ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ ಪಾಲಿಸಿ ಮಾಡುವಂಥದ್ದು, ಹಣವನ್ನು ಹಂಚೋದಕ್ಕೂ ಅಧಿಕಾರ ಇದೆ, ಆಮೇಲೆ ಅದನ್ನು ವಿನಿಯೋಗಿಸೋದಕ್ಕೂ ಅಧಿಕಾರ ಇದೆ ಬಂಡವಾಳದ ಮೂಲಕ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡೋದೇನು ಅಂತಂದರೆ, ಅವ್ರಿಗೆ ಬೇಕಾದ ಹಾಗೆ ಅವರ ವೋಟ್ ಬ್ಯಾಂಕ್ ಅಂತ ಒಂದಿರುತ್ತೆ, ಆ ವೋಟ್ ಬ್ಯಾಂಕನ್ನು ಸಂತೋಷ ಪಡಿಸೋಕ್ಕೋಸ್ಕರ ಮಾಡುವಂಥ ವೆಲ್ಫೇರ್ ಮೆಜರ್ಸು, ಅದಕ್ಕೆ ದುಡ್ಡು ಬೇಕು ಅಂತೇಳಿ ಸಾಲ ಮಾಡುವಂಥದ್ದು. ಈ ಸಾಲ ಮಾಡೋದು ಅಂತ ಬಂದಾಗ ನಮಗೆ ಇದು ಟೋಟಲ್ ಲಯಬಿಲಿಟಿ ಆನ್ ದಿ ಯೂನಿಯನ್ ಗವರ್ನಮೆಂಟ್ ಎಷ್ಟಿದೆ ಅಂತಂದರೆ 196 ಲಕ್ಷ ಕೋಟಿ. ಅದರ ಪರಿಣಾಮ ಏನು ಅಂತಂದರೆ ಡೆಟ್ ಸರ್ವಿಸ್ ಅಂತ ಆಗಬೇಕಲ್ಲ. ಡೆಟ್ ಸರ್ವಿಸ್ ಅಂತ ಆಗಬೇಕಾದ್ರೆ ಸಾಲ ಹೆಚ್ಚದಾದಕ್ಕೆ ಸುಮ್ಮನೆ ಬರೋದಿಲ್ವಲ್ಲ, ಸಾಲ ನೀವು ಬಡ್ಡಿ ಕಟ್ಟಬೇಕು. ಈಗ ನಿಮಗೆ ನಿಮ್ಮ ಟೋಟಲ್ ಬಜೆಟ್ ಸೈಜಿನ 25% ಬಡ್ಡಿಗೆ ಹೋಗುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ಲು ಕಳೆದ ಸಾರಿ ಬಜೆಟ್ 50 ಲಕ್ಷ ಕೋಟಿ ಬಜೆಟ್, ಅದರಲ್ಲಿ 25% ಅಂದರೆ 12.5 ಲಕ್ಷ ಕೋಟಿ ನಿಮಗೆ ಬಡ್ಡಿಗೆ ಹೋಗ್ಬಿಡುತ್ತೆ. ಅದು ನಿಮ್ಮ ಟೋಟಲ್ ರೆವಿನ್ಯೂ ಇದೆಯಲ್ಲ, ಅಂದರೆ ಟ್ಯಾಕ್ಸ್ ರೆವಿನ್ಯೂ ಇದೆಯಲ್ಲ, ಅದರ 38% ನಿಮಗೆ ಇಂಟ್ರೆಸ್ಟ್ಗೆ ಹೋಗ್ತಾ ಇದೆ ಅಂತ. ಅದು ಇದು ಸ್ಟೇಟ್ ಗೌರ್ನಮೆಂಟು ಹೊರತಲ್ಲ. ಸ್ಟೇಟ್ ಗೌರ್ನಮೆಂಟ್ ಇವಾಗ ನಮ್ಮ ರಾಜ್ಯ ಸರ್ಕಾರ ಅವ್ರು ಮಾಡ್ಕೊಂಡಿರುವಂಥ ಸಾಲ ಎಷ್ಟಿದೆ ಅಂದರೆ ಒಂದೇ ಒಂದು ವರ್ಷದಲ್ಲಿ 1,16,000 ಕೋಟಿ ಸಾಲ ಮಾಡಿದ್ರು. ಅದರ ಪರಿಣಾಮ ಇವತ್ತು ನಮ್ಮ ತಲೆ ಮೇಲೆ ಇರುವಂಥ ಸಾಲದ ಹೊರೆ ಎಷ್ಟು ಅಂತಂದರೆ 7 ಲಕ್ಷ ಕೋಟಿ. 7 ಲಕ್ಷ ಕೋಟಿ ಇರೋದರಿಂದ ನಾವು ರಾಜ್ಯ ಸರ್ಕಾರ ಕಟ್ಟಬೇಕಾದಂತಹ ಬಡ್ಡಿ 55,000 ಕೋಟಿ. ಈಗ 55,000 ಕೋಟಿ ಗ್ಯಾರಂಟಿಗೆ ಹೋಗುತ್ತೆ, 55,000 ಕೋಟಿ ಇಂಟ್ರೆಸ್ಟ್ ಪೇಮೆಂಟ್ಗೆ ಹೋಗುತ್ತೆ, 80,000 ಕೋಟಿ ಸ್ಯಾಲ್ರಿಗೆ ಹೋಗುತ್ತೆ, 30,000 ಕೋಟಿ ಪೆನ್ಷನ್ಗೆ ಹೋಗುತ್ತೆ, ಆಮೇಲೆ ಇನ್ನೂ 35,000 ಕೋಟಿ ಸಬ್ಸಿಡೀಸ್ಗೆ ಹೋಗುತ್ತೆ. ಇನ್ನು ಮಿಕ್ಕಿದ ದುಡ್ಡು ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕು, ಬಂಡವಾಳ ಹೂಡಿಕೆಗೆ ಹಣ ಬೇಕು ಅಂದರೆ ಎಲ್ಲಿ ಸಿಗುತ್ತೆ? ಸೊ ಒಂದು ರೀತಿಯಲ್ಲಿ ತೂತು ಮಡಿಕೆ ಮಾಡಿ ಅದಕ್ಕೆ ನೀರು ಹಾಕ್ತಾ ಇದ್ದರೆ ಅದು ನಿಲ್ಲೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ಒಂದು FRBM ಅಂತ ಒಂದು ನಾರ್ಮು, ಏನಂದರೆ ಇದಕ್ಕೆ ಒಂದು ಕಡಿವಾಣ ಇರಬೇಕು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್. ಅದರ ಪ್ರಕಾರ 25%ಗಿಂತ ಹೆಚ್ಚು ನಿಮ್ಮ ಜಿ ಡಿ ಪಿ 25% ಮೇಲೆ ನಿಮ್ಮ ಲಯಬಿಲಿಟಿ ಇರೋ ಹಾಗಿಲ್ಲ. ನಿಮ್ಮ ಫಿಸ್ಕಲ್ ಡೆಫಿಸಿಟ್ಟು ಜಿ ಡಿ ಪಿಯ 3%ಗಿಂತ ಜಾಸ್ತಿ ಇರೋಂಗಿಲ್ಲ, ಆದರೆ 4.7% ಇದೆ. ಆಮೇಲೆ 28-30%ವರೆಗೂ ಹೋಗುತ್ತೆ ಲಯಬಿಲಿಟಿ. ಹೀಗಿರುವಾಗ ಈ ಬಜೆಟ್ನಲ್ಲಿ ಯಾವ ರೀತಿಯಲ್ಲಿ ಈ ಸವಾಲನ್ನು ಎದುರಿಸಬೇಕು? ಈಗ ಸಾಲದ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದು ನಿಜವಾಗ್ಲೂ ಈ ಸಾಲ ಒಂದು ರಾಷ್ಟ್ರಕ್ಕೆ ತದ್ವಿರುದ್ಧವಾದ ಆರ್ಥಿಕವಾಗಿ ಕ್ಷೀಣಿಸುವಂತಹ ಅಥವಾ ಆರ್ಥಿಕತೆಯನ್ನು ಕಡಿಮೆ ಮಾಡುವಂತಹ ಒಂದು ಸ್ಥಿತಿಗೆ ತಗೊಂಡು ಹೋಗ್ತಿರೋದಂತೂ ಸತ್ಯ. ಆದರೆ ಇದರಲ್ಲಿ ಒಂದು ಪಾಸಿಟಿವ್ ಅಂಶನೂ ಇದೆ. ಸಾಲ ಮಾಡಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದಾಗ ಅದು ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗುತ್ತೆ, ಅಸೆಟ್ ಕ್ರಿಯೇಷನ್ ಆಗುತ್ತೆ. ಆ ಸಾಲ ಮಾಡಿ ನೀವು ಅದನ್ನು ಸೋಷಿಯಲ್ ಎಕ್ಸ್ಪೆಂಡಿಚರ್ ಅಂತ ಇದೆ. ಸೋಷಿಯಲ್ ಎಕ್ಸ್ಪೆಂಡಿಚರ್ ಅಂದರೆ ಹೆಲ್ತು, ಎಜುಕೇಷನ್ನು, ಹೌಸಿಂಗು, ವಾಟರು, ಸ್ಯಾನಿಟೇಷನು, ಎಲೆಕ್ಟ್ರಿಸಿಟಿ, ಇವುಗಳ ಮೇಲೆ ಖರ್ಚು ಮಾಡಿದಾಗಲೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ಒಂದು ಆರ್ಥಿಕ ಎಕ್ಸ್ಪೆಂಡಿಚರು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಇನ್ನೊಂದು ಸೋಷಿಯಲ್ ಎಕ್ಸ್ಪೆಂಡಿಚರ್ ಹೆಲ್ತ್, ಎಜುಕೇಷನ್ ಇದು. ಸೊ ಇವೆರಡುಗಳ ಮೇಲೆ ನೀವು ಎಕ್ಸ್ಪೆಂಡಿಚರ್ ಮಾಡಿದಾಗ ಆರ್ಥಿಕ ಅಭಿವೃದ್ಧಿಯನ್ನು ನಾವು ದೀರ್ಘಾವಧಿಯಲ್ಲಿ ಕಾಣ್ಬೋದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಒಂದು ಸಾಲವನ್ನು ಮಾಡಿ ನಾವು ಅದನ್ನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡದೇ ಇದ್ದಾಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ
ಅಂದರೆ ಅನ್ಪ್ರೊಡಕ್ಟಿವ್ ಕಾರ್ಯಕ್ರಮಗಳು ಅಂತಲೇ ಹೇಳ್ಬೋದು. ಆ ಕಾರ್ಯಕ್ರಮಗಳಿಗೆ ಯೂಸ್ ಮಾಡಿದಾಗ ಏನಾಗುತ್ತೆ, ದೇಶಕ್ಕೆ ಹೊರೆ ಆಗುತ್ತೆ. ಅದು ಅದೇ ಇದರಲ್ಲಿ ಒಂದು ಸಮಸ್ಯೆ ನೀವು ಹೇಳಿದ್ದು ಸರಿ. ಈಗ ಸಾಲವನ್ನು ಮಾಡಿದಾಗ ನಮ್ಗೆ ಹಣ ಬರುತ್ತೆ, ಆ ಹಣವನ್ನು ವಿನಿಯೋಗ ಮಾಡ್ಬೋದು, ಹೂಡಿಕೆ ಮಾಡ್ಬೋದು ಅಂತ. ಸಾಲ ಹೆಚ್ಚಾದಾಗ ಒಂದು ಪ್ರಾಬ್ಲಮ್ ಏನಂತಂದರೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇವಾಗ ನೋಡಿ 25% ನಾವು ಇಂಟ್ರೆಸ್ಟ್ ಪೇಮೆಂಟ್ಗೆ ಹೋಗುತ್ತೆ ಅನ್ನೋದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾಯಿತು. ಅದರ ಪರಿಣಾಮ ನೋಡಿ, ಈಗ ಕ್ಯಾಪೆಕ್ಸ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ನೋಡೋಣ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಇವರ ನಮ್ಮ ಕೃಷ್ಣರಾಜ್ ಅವರು ಹೇಳಿದಾಗೆ ಅನುತ್ಪಾದಕ ವೆಚ್ಚ ಅದು ಬಂದು 38.8 ಲಕ್ಷ ಕೋಟಿ. ಹೌದು. ಕ್ಯಾಪೆಕ್ಸ್ ಬಂಡವಾಳ ವೆಚ್ಚ 11.2 ಅಷ್ಟೇ ಇದೆ. ಸೊ ಹೀಗಿರುವಾಗ ನಾವು ಈ ಮೂರೂ ಜನ ನಾವು ಏನಂದರೆ ಕೃಷ್ಣಾರೆಡ್ಡಿ ಅವರು ಮತ್ತು ನಮ್ಮ ವೆಂಕಟರೆಡ್ಡಿ ಅವರು ಮೂರು ಜನ ಇದನ್ನು ವಿಶ್ಲೇಷಣೆ ಮಾಡಬೇಕು. ಇವಾಗ ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕ್ಯಾಪೆಕ್ಸನ್ನು ಅಂದರೆ ಇಂಥ ಸಂದರ್ಭದಲ್ಲಿ ಏನಂತಂದರೆ ಈಗ ಇದು ಸಾಲದ ಹೊರೆ ಹೆಚ್ಚಾಗಿದೆ, ಅದು 10% ಈಗ ಸಾಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಇಂಟ್ರೆಸ್ಟ್ ಪೇಮೆಂಟ್ ಹೆಚ್ಚಾಗುತ್ತೆ, ಅಂದರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾಗುತ್ತೆ. ಇಂಥ ಸಮಯದಲ್ಲಿ ಈ ಬಂಡವಾಳ ವೆಚ್ಚವನ್ನು ಹೆಚ್ಚು ಮಾಡೋದಕ್ಕೆ ಯಾವ ರೀತಿ ಮೆಜರ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರೀಸ್ ಅದಕ್ಕೆ ಬೇಕಾದಂಥ ಒಂದು ಉತ್ತೇಜನಕ್ಕಾಗಿ ಅಲ್ಲಿ ಬಂಡವಾಳ ವೆಚ್ಚ ಬೇಕಾಗುತ್ತೆ. ಕೃಷಿ ಪ್ರಗತಿಗಾಗಿ ಏನು ಉತ್ತೇಜನ ಮಾಡೋದಕ್ಕೋಸ್ಕರ ಒಂದು ಹೂಡಿಕೆ ಮಾಡೋಕ್ಕಾಗುತ್ತೆ. ಅದಕ್ಕೆ ತಾವೇನು ಹೇಳ್ತೀವಿ ಅಂದರೆ ಇದು ಈಗ ಬಂಡವಾಳ ವೆಚ್ಚ ಸರ್, ಇವಾಗ ಕೃಷಿಯಲ್ಲಿ ಬಂಡವಾಳ ಹೂಡಿಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ನಗರಗಳಲ್ಲಿ ಹಳ್ಳಿನಲ್ಲಿ ಅರ್ನ್ ಮಾಡಿದ್ದಂಥ ಕ್ಯಾಪಿಟಲ್ನ ಬಂದು ಸಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹಳ್ಳಿಯಲ್ಲಿ ಇನ್ವೆಸ್ಟ್ ಮಾಡಲ್ಲ. ಹೌದು. ಸರ್ಕಾರಕ್ಕೆ ಬಂದರೆ ನೀರಾವರಿ ಯೋಜನೆಗಳು UKP 40 ವರ್ಷ ಆಯ್ತು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಬಂಡವಾಳ ಹೂಡಿಕೆ ಎಲ್ಲಿ? ಹೌದು. ಎಂಪ್ಲಾಯ್ಮೆಂಟ್ ಜನರೇಷನ್, ಫುಡ್ ಪ್ರೊಡಕ್ಷನ್ ಹೌದು ಎಲ್ಲ ಆಗೋದು ಅಲ್ಲಿ. ನಿಮ್ಮ ನರೇಗಾನೇ ಬೇಡಿ, ಅವ್ರ ಫೀಲ್ಡಲ್ಲಿ ಅವ್ರು ಮಾಡ್ಕೋತಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಗ ಒಂದು ಈ ಸಾರಿ 50 ಲಕ್ಷದಿಂದ 10% ಅಂತ ಅಂದ್ಕೊಂಡ್ರು ಕೂಡ 55 ಲಕ್ಷ ಕೋಟಿ ಆಗ್ಬೋದು ನಮ್ಮದು ಬಜೆಟ್ ಔಟ್ಲೆ. ಹೌದು ಸರ್. ಅದರಲ್ಲಿ ಹಾರ್ಡ್ಲಿ 20% ಅಷ್ಟೇ. ಈಗ 55 ಲಕ್ಷದಲ್ಲಿ 11% ಅಂದರೆ ಎಷ್ಟು ಪರ್ಸೆಂಟ್ ಆಗುತ್ತೆ? 11 ಲಕ್ಷ ಕೋಟಿ ಅಂದರೆ ಒಂದು 20% ಆಗ್ಬೋದೇನೋ. ಆ 20% ಮಾತ್ರ ನೀವು ಬಂಡವಾಳ ವೆಚ್ಚವನ್ನು ಇಟ್ಕೊಂಡು ಇಂಡಸ್ಟ್ರೀಸ್ಗೆ ಹೆಂಗೆ ನೀವು ಯಾವ ರೀತಿ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಹೀಗಿರುವಾಗ ಈ ಇರೋವಂಥ ಒಂದು 20%ನಲ್ಲೇ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ಗೆ ಬಂಡವಾಳ ವೆಚ್ಚವನ್ನು ಹೂಡಿಕೆ ಮಾಡುವ ಉತ್ತೇಜನ ಯಾವ ರೀತಿ ಮಾಡ್ಬೋದು ಅಂತ ತಮ್ಮ ಅಭಿಪ್ರಾಯ? ಸರ್, ಯೂಶುವಲ್ ಬಜೆಟಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈಗ 11 ಲಕ್ಷ ಕೋಟಿ ಲಾಸ್ಟ್ ಇಯರು ಸಮೇತ ಇನ್ಫ್ರಾಸ್ಟ್ರಕ್ಚರ್ಗೆ ಅಲಾಟ್ ಮಾಡಿದ್ರು. ಈ ವರ್ಷನೂ ಆಲ್ಮೋಸ್ಟ್ ಈ ವರ್ಷ 13 ಲಕ್ಷ ಕೋಟಿ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇಂಡಸ್ಟ್ರಿ ಕೇಳೋದೇನಪ್ಪ ಅಂದರೆ ಮೂಲಭೂತ ಸೌಕರ್ಯ. ಲೋನ್ ಕೊಡೋಕ್ಕೆ ಬ್ಯಾಂಕ್ ಇದ್ದಾವೆ, ಸೊ ಇಸ್ ನಾಟ್ ಎ ಪ್ರಾಬ್ಲಮ್. ನಮಗೆ ಮೂಲಭೂತ ಸೌಕರ್ಯ ಬೇಕು. ಮೂಲಭೂತ ಸೌಕರ್ಯದಿಂದ ಏನಾಗುತ್ತೆ, ಎನಿ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಅಥವಾ ಏನಿದೆ ಅದು ಯೂಶುವಲ್ ಆಗಿ ಎಲ್ಲ ದೇಶದಲ್ಲಿ 4ರಿಂದ 5% ಇದೆ. ನಮ್ಮ ದೇಶ 11% ಇದೆ. ಅದು ಈಗ 9%ಗೆ ಬಂದಿದೆ. ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದನ್ನ 5 to 6% ಬಂದರೆ ನಮ್ಮ ಉತ್ಪಾದನೆ ವೆಚ್ಚ ಕಮ್ಮಿ ಆಗುತ್ತೆ, ಅಂದರೆ ಗ್ಲೋಬಲಿ ನಾವು ಕಾಂಪಿಟೇಟಿವ್ ಆಗ್ತೀವಿ ಅಂತ. ಸೊ ಒಂದು ಕಡೆ ಏನೋ ಸಾಲದ ಏನು ಇಷ್ಟೊತ್ತು ನಾವು ಮಾತಾಡಿದ್ವಿ, ಅದು ನಮ್ಮ ಒಂದೇ ದೇಶಕ್ಕೆ ಇಲ್ಲ, ಅದು ಪ್ರಪಂಚದ ಎಲ್ಲ ದೇಶನೂ ಇದೆ. ನಾವೇನು ದೊಡ್ಡಣ್ಣ ಅಂತ ಅಮೆರಿಕ ಅಂತೀವಿ, 30 ಟ್ರಿಲಿಯನ್ ಇದೆ. ಚೈನಾ ಹೇಳ್ತೀವಿ ಆಲ್ಮೋಸ್ಟ್ 380 ಬಿಲಿಯನ್ ಅಷ್ಟು ಅವ್ರದ್ದು ಸಾಲ ಇದೆ. ಸೊ ಎಲ್ಲ ದೇಶಕ್ಕೂ ಇದೆ, ಇದು ಸಾಲನೂ ಮಾಡಬೇಕು, ಅಭಿವೃದ್ಧಿನೂ. ಕೃಷ್ಣಮೂರ್ತಿ ಅವರ ತಾವು ಹೇಳಿ, ಈಗ ಬಂಡವಾಳ ವೆಚ್ಚಕ್ಕೆ ನಮಗೆ ಸಿಕ್ಕುವಂಥದ್ದು ಭಾಳ ಲಿಮಿಟೆಡ್ ರಿಸೋರ್ಸಸ್, ಅಂದರೆ 20% ಆಫ್ ದಿ ಟೋಟಲ್ ಔಟ್ಲೆ. ಹೀಗಿರುವಾಗ ಇರೋದ್ರಲ್ಲೇ ನಾವು ಅಚ್ಚುಕಟ್ಟಾಗಿ, ಅಂದರೆ ಕಡಿಮೆ ಹಣ ಇದೆ ನಿಜ, ಅದರಲ್ಲಿ ನಾವು ಸದ್ವಿನಿಯೋಗ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆ ಫಾರ್ಮುಲೇಷನ್ ಯಾವ ಥರ ಮಾಡ್ಬೋದು? ಪ್ರೈವೇಟ್ ಇನ್ವೆಸ್ಟ್ಮೆಂಟ್ನ ಎಂಕರೇಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅರ್ಬನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಅ ಬಿಗ್ ಪ್ರಾಬ್ಲಮ್ ನಮ್ಮ ದೇಶದಲ್ಲೇ. ಅದಕ್ಕೆ ಟ್ಯಾಕ್ಸ್ ಇನ್ಸೆಂಟಿವ್ ಕೊಡ್ತಾ ಇರೋದು ಬರೀ 30% 3 ಇಯರ್ಸ್ಗೆ ಮಾತ್ರ. ಅದನ್ನು ಹೆಚ್ಚಿಗೆ ಮಾಡಿದ್ರೆ ಇನ್ನಷ್ಟು ಭಾಳಷ್ಟು ಇಂಡಸ್ಟ್ರೀಸ್ ಬರುತ್ತೆ, ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಅದೊಂದು. ನಂಬರ್ 2, ಟೂರಿಸಮಲ್ಲಿ ಈಗ ಏನಾಗಿದೆ, ಯುನೆಸ್ಕೋ ರೆಕಗ್ನೈಸಲ್ಲಿ ಸಾಕಷ್ಟು ಬಂಡವಾಳ ಹರಿದು ಬರ್ತಾ ಇಲ್ಲ. ನೀವು ಟ್ಯಾಕ್ಸ್ ಎನ್ಕರೇಜ್ ಮಾಡಿದ್ರೆ ಖಂಡಿತ ಪ್ರೈವೇಟ್ ಸೆಕ್ಟರಲ್ಲಿ ಬರ್ತಾರೆ. ಈಗ ಏನಾದ್ರು ನೋಡಿ, ಬರೀ 5 ಸ್ಟಾರ್ ಹೋಟ್ಲು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಮಾತ್ರನೇ ಆ ಕಡೆ ನೋಡ್ತಾ ಇದ್ದಾರೆ. ಸಾಮಾನ್ಯ ಕೈಗಾರಿಕೋದ್ಯಮಗಳು ಆ ಕಡೆ ಗಮನಿಸ್ತಾ ಇಲ್ಲ. ನೀವು ಅದನ್ನು ಎಂಕರೇಜ್ ಮಾಡಿದ್ರೆ ಸ್ವಲ್ಪ ಮುಂದೆ ಹೋಗುತ್ತೆ. ಇವರು ಕೃಷ್ಣಮೂರ್ತಿ ಅವರು ಭಾಳ ಮಹತ್ವವಾದಂಥ ವಿಚಾರ ಹೇಳಿದೆ. ಏನಂದರೆ ಎಲ್ಲವನ್ನೂ ಸರ್ಕಾರನೇ ಮಾಡೋಕ್ಕಾಗಲ್ಲ, ಅಂದರೆ ಸರ್ಕಾರದ ಹಣದ ಒಂದು ವಿನಿಯೋಗಕ್ಕೆ ಒಂದು ಲಿಮಿಟೇಷನ್ ಇದೆ. ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಉತ್ತೇಜನ ಮಾಡೋದಕ್ಕಿಂತ ಅದ್ರ ಜೊತೆಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ. ಈಗ FDI ಫಾರಿನ್ ಇನ್ವೆಸ್ಟ್ಮೆಂಟು ಹೇಗೆ ಅಂತಂದರೆ, ಈಗಿನ ನಮ್ಮ ಪಾಲಿಸಿಗಳ ಮೂಲಕ ಅದೇನಾಗ್ತಾ ಇದ್ದಾರೆ, ಹೊರಗಡೆ ಹೋಗ್ಬಿಡ್ತಾ ಇದ್ದಾರೆ, ಆಚೆ ಕಡೆ ಹೋಗ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ, ದೇ ಆರ್ ಫ್ಲೀಯಿಂಗ್ ಅಂತ. ಅದಕ್ಕೋಸ್ಕರನೇ ರುಪಿ ವ್ಯಾಲ್ಯೂ ಯಾಕೆ ಕುಸಿತ
ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಇರೋದಕ್ಕೆ ಬಹಳ ದೊಡ್ಡ ಒಂದು ಮುಖ್ಯವಾದಂಥ ಕಾರಣ ಏನಂತಂದರೆ ಗೋಯಿಂಗ್ ಅವೇ, ಅಂದರೆ ಇದು ಏನು ಫಾರಿನ್ ಇನ್ವೆಸ್ಟರ್ಸು ದೇ ಆರ್ ಗೋಯಿಂಗ್ ಅವೇ ಫ್ರಮ್ ದಿ ಇಂಡಿಯನ್ ಮಾರ್ಕೆಟ್ ಅಂತ. ಸೊ ಅದನ್ನೇನಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟು ಇವಾಗ ರೆಮಿಟೆನ್ಸಸ್ ಹೆಚ್ಚಾಗೋ ಹಾಗೆ, ಅಂದರೆ ಒಂದು ರಫ್ತು ಮೂಲಕ, ಇನ್ನೊಂದು ಫಾರಿನ್ ಇನ್ವೆಸ್ಟರ್ಸು ಈ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಕ್ಕೆ ಹೆಚ್ಚು ಉತ್ತೇಜನ ಕೊಡೋದ್ರ ಮೂಲಕ, ಮತ್ತು ಡೊಮೆಸ್ಟಿಕ್ ಪ್ರೈವೇಟ್ ಪ್ಲೇಯರ್ಸ್ ಇನ್ವೆಸ್ಟ್ ಮಾಡೋದಕ್ಕೆ ಬೇಕಾದಂತಹ ಒಂದು ಉತ್ತೇಜನಕಾರಿಯಾದಂಥ ಒಂದು ನೀತಿ ನಿರೂಪಣೆ ಮಾಡೋದ್ರ ಮೂಲಕ ಮಾಡಬಹುದು ಅಂತ. ಇಷ್ಟೆಲ್ಲವನ್ನೂ ಕೂಡ ಈಗ ಈ ಬಜೆಟ್ನಲ್ಲಿ ನಿರೀಕ್ಷೆ ಇದೆ. ಈ ಬಜೆಟ್ಟು ಇಂಥ ಒಂದು ನಿರೀಕ್ಷೆಯ ಒಂದು ಹಿನ್ನೆಲೆಯಲ್ಲಿ ಬಜೆಟ್ ಬರ್ತಾ ಇದೆ. ಸೊ ಹಾಗಾಗಿ ನೋಡೋಣ ಅದರಂಥ ನಿರೀಕ್ಷೆ. ಬಜೆಟ್ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಹೌದು, ಆ ಬಜೆಟ್ ಭಾಷಣ ಮುಗಿಲಿ. ಬಜೆಟ್ ಭಾಷಣ ಆದಮೇಲೆ ನಾವು ಅದರಲ್ಲಿ ಏನಂತಂದರೆ ಈ ನಿರೀಕ್ಷೆಗಳು ಎಷ್ಟರ ಮಟ್ಟಿಗೆ ಇದು ಏನು ಪೂರೈಕೆ ಆಗಿವೆ, ಅಂದರೆ ಇದು ಎಕ್ಸ್ಪೆಕ್ಟೇಷನ್ಸ್ ಆರ್ ಮೆಟ್ ಅನ್ನೋದನ್ನು ನಾವು ವಿಶ್ಲೇಷಣೆ ಬಜೆಟ್ ಆರಂಭ ಆಗೋಕ್ಕೂ ಮುಂಚೆ ಕೃಷ್ಣಮೂರ್ತಿ ಸರ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಸರ್. ಟ್ಯಾಕ್ಸ್ ವಿಚಾರಕ್ಕೆ ಬಂದಾಗ ಕಳೆದ ವರ್ಷನೇ ಒಂದು ಬಹಳ ದೊಡ್ಡ ರಿಲೀಫ್ ಅನ್ನ ಕೊಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಹಂಗಿದ್ಮೇಲೂ ಈ ಸಲ ಒಂದು ನಿರೀಕ್ಷೆ ಇದೆ, 12 ಲಕ್ಷದಿಂದ 13 ಲಕ್ಷಕ್ಕೆ ಹೋಗ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ ಜಾಸ್ತಿ ಮಾಡಬಹುದು ಅನ್ನುವಂಥ ನಿರೀಕ್ಷೆ. ಜೊತೆಗೆ ಆ ಸ್ಲ್ಯಾಬ್ ನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಏನಾಗಬಹುದು ಸರ್? ಯಾವ ತರಹದ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ಸ್ಯಾಲರಿಡ್ ಕ್ಲಾಸ್ ಅಂತ ಹೇಳಿ ಸರ್? ಸಾಮಾನ್ಯ ನಿರೀಕ್ಷೆ ಸ್ಯಾಲರಿಡ್ ಕ್ಲಾಸೇ ಆ್ಯಕ್ಚುಲಿ ರೆಗ್ಯುಲರ್ ಟ್ಯಾಕ್ಸ್ ಪೇಯರ್ಸ್. ಬೇರೆಯವರೆಲ್ಲ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ರೆ ಇವರು ಸಂಬಳ ಬರೋಕ್ಕೆ ಮೊದಲೇ ಕಡಿತ ಆಗಿ ಅವ್ರಿಗೆ ಹೋಗೋದ್ರಿಂದ ಅವ್ರ ನಿರೀಕ್ಷೆಗಳು ಹೆಚ್ಚಿನ ಮಟ್ಟಿಗೆ ಅಲ್ಲಿ ಇರುತ್ತೆ. ಹಾಗಾಗಿ 12ರಿಂದ 13 ಲಕ್ಷ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ಎಲ್ಲರೂ ನಂಬಿದ್ದಾರೆ. ಹಾಗೆಯೇ 75,000ದಿಂದ 1 ಲಕ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬೇಕು. ಆಮೇಲೆ ಕಪಲ್ ಟ್ಯಾಕ್ಸ್ ಏನೋ ತರ್ತೀನಿ ಅನ್ನೋ ಒಂದು ರೂಮರ್ ಓಡಾಡ್ತಾ ಇದೆ ಮಾರ್ಕೆಟಲ್ಲಿ. ಫ್ಯಾಮಿಲಿ ಒಂದು ಮದುವೆ ಆಗಿರೋರು ಗಂಡ ಹೆಂಡತಿ ಸೇರಿ ಒಂದು ಟ್ಯಾಕ್ಸು ಅಥವಾ ಅವ್ರದ್ದು ಇನ್ಕಮ್ ಡಿವೈಡ್ ಮಾಡಿ ಕಟ್ಟೋದು ಇದೊಂದಿದೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ 80 ತುಂಬಾ ಚರ್ಚೆ ಆಗ್ತಾ ಇದೆ. ಜಾಯಿಂಟ್ ಟ್ಯಾಕ್ಸ್ ಅಂದ್ಬಿಟ್ಟು ಚರ್ಚೆ ಆಗ್ತಾ ಇದೆ ಈ ಬಾರಿ. ಸೀನಿಯರ್ ಸಿಟಿಸನ್ಸ್ಗೆ 50,000 ಡಿಡಕ್ಷನ್ ಇದೆ, ಅದನ್ನು 1 ಲಕ್ಷಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಅನ್ನೋದು ಒಂದು ಇದೆ. ಆಮೇಲೆ ಹೌಸಿಂಗ್ ಎನ್ಕರೇಜ್ಮೆಂಟ್ಗೆ 2 ಲಕ್ಷ ಇಂಟ್ರೆಸ್ಟ್ ಡಿಡಕ್ಷನ್ ಇದೆ, ಅದು ಭಾಳಷ್ಟು ವರ್ಷದಿಂದ ಹಾಗೆ ಉಳಿದಿದೆ, ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಒಂದು ನಿರೀಕ್ಷೆಗಳಿದೆ. ಈ ಹೆಜ್ಜೆಗಳೆಲ್ಲ, ಈ ಮೆಷರ್ಸ್ ಎಲ್ಲ ಭಾಳ ಅಂದರೆ ಒಂದು ರೀತಿಯಲ್ಲಿ ಅಂದರೆ ಗ್ರೋತ್ ಓರಿಯೆಂಟೆಡ್ ಮೆಷರ್ಸ್ ಅಂತ ಅನ್ನಿಸ್ಕೊಳ್ಬೋದು. ಅದಕ್ಕೊಂದು ಚಾಲೆಂಜು ಇದೆ. ಏನಂದರೆ ಇಷ್ಟೆಲ್ಲ ಮಾಡುವಾಗ ಇಮಿಡಿಯೇಟಾಗಿ, ಅಂದರೆ ಶಾರ್ಟ್ ಟರ್ಮಲ್ಲಿ ಆಗುವಂಥದ್ದು ಏನಂತಂದರೆ ಖಜಾನೆಗೆ ಒಳಹರಿವು ಕಡಿಮೆ ಆಗುತ್ತೆ, ಅಂದರೆ ಆದಾಯ ಕಡಿಮೆ ಆಗಿದೆ. ಇವಾಗ GST ರೇಟ್ಸ್ ಕಮ್ಮಿ ಆಗಿರೋದ್ರಿಂದ ಒಂದು 15% ಕೊರತೆ ಆಯಿತು ಅಂತ ಒಂದು ಅಂದಾಜಿದೆ. ಅದೇ ರೀತಿ ಇದೆಲ್ಲ ಮಾಡುವಾಗ ಒಳಹರಿವು ಕಮ್ಮಿ ಆಗುತ್ತೆ. ಒಳಹರಿವು ಕಮ್ಮಿ ಆಗೋದೇನು ಅಂತಂದರೆ ಅದು ಮೊಮೆಂಟರಿ ಅಷ್ಟೇ ಸದ್ಯಕ್ಕೆ. ಆದರೆ ಲಾಂಗ್ ಟರ್ಮಲ್ಲಿ ಅದು ಏನಂತಂದರೆ ಕಾಂಪ್ಲೈನ್ಸ್ ಹೆಚ್ಚಾಗಿ ಏನಂತಂದರೆ ಅದು ಕನ್ಸಂಪ್ಷನ್ ಹೆಚ್ಚಾಗುತ್ತೆ ಅನ್ನೋಂಥದ್ದು. ಅಲ್ಲಿವರೆಗೂ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಏನಂತ ಮೊದಲು ಈಗ ಚಾಲೆಂಜ್ ಇರುವಂಥದ್ದು ಈ ಬಜೆಟಲ್ಲಿ ಹೌ ಟು ಐಡೆಂಟಿಫೈ ನ್ಯೂ ಸೋರ್ಸಸ್ ಆಫ್ ಗ್ರೋತ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.